ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಆನಂದ ಯಾತ್ರಾ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಳಸಿಯ ಗುಣಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ಜಾಗದಲ್ಲಿ ಬೆಳೆಸಬೇಕು, ಯಾವ ದಿನ ಕೀಳಬಾರ್ದು, ತುಳಸಿಯ ಗುಣಗಳೇನು, ಅದರ ವಿಶೇಷತೆ ಏನು, ಎಲ್ಲ ಹಾಕಬೇಕು ಎಲ್ಲ ಹಾಕಬಾರ್ದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಷ್ಣುವಿನ ಮಹಾಭಕ್ತಿಯ ರೂಪಾಂತರ ಅಂತಲೂ ಹೇಳ್ಬೋದು ತುಳಸಿ ಒಂದು ಹೆಣ್ಣು ಅಂತಲೂ ಪೂಜಿಸ್ತಾರೆ. ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ತುಳಸಿ ಇದ್ದೇ ಇರುತ್ತೆ. ಡೈಲಿ ನೀವು ನೀರು ಹಾಕಬೇಕಾಗುತ್ತೆ, ಅದನ್ನು ಒಣಗದೇ ಇರೋ ಥರ ನೋಡ್ಕೋಬೇಕು. ಡೈಲಿ ಅದಕ್ಕೆ ಪೂಜೆನೂ ಮಾಡಬೇಕು, ದೀಪನೂ ಹಚ್ಚಿಡಬೇಕು. ತುಳಸಿಲಿ ಎರಡು ಥರ ತುಳಸಿ ವಿಧ ಇದ್ದಾವೆ. ಒಂದು ರಾಮ್ ತುಳಸಿ, ಒಂದು ಕೃಷ್ಣ ತುಳಸಿ ಅಂತ. ರಾಮ್ ತುಳಸಿ ಬಂದ್ಬಿಟ್ಟು ನೀವು ನೋಡೋದಾದರೆ ಹಸಿರು ಎಲೆ ಇರುತ್ತೆ. ಹಸಿರು ಎಲೆ ಇರೋದನ್ನು ನೀವು ರಾಮ್ ತುಳಸಿ ಅಂತ ತಿಳ್ಕೊಬೋದು. ಕೃಷ್ಣ ತುಳಸಿ ಅಂದರೆ ಅದ್ರದ್ದು ಎಲೆ ಸ್ವಲ್ಪ ನೀಲಿಯಾಗಿರುತ್ತೆ, ಅದನ್ನು ಕೃಷ್ಣ ತುಳಸಿ ಅಂತ ತಿಳ್ಕೊಬೋದು. ಅದಕ್ಕೂ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಳಸಿನ ನೀವು ಯಾವ ದಿಕ್ಕಲ್ಲಿ ಹಾಕಬೇಕು ಅನ್ನೋದಾದರೆ ಈಶಾನ್ಯ ದಿಕ್ಕು, ಉತ್ತರ ದಿಕ್ಕಲ್ಲಿ, ನಿಮ್ಮ ಬಾಲ್ಕನಿಯಲ್ಲಿ ಕೂಡ ಈ ತುಳಸಿನ ಬೆಳೆಸಬೇಕಾಗುತ್ತೆ. ಯಾವ ಜಾಗದಲ್ಲಿ ಇಡಬೇಕು, ಯಾವತ್ತೂ ಕೀಳಬಾರ್ದು ಅನ್ನೋದನ್ನು ನೋಡೋದಾದರೆ ಫ್ರೆಂಡ್ಸ್, ನೀವು ತುಳಸಿನ ಭಾನುವಾರ ಟೈಮ್ ಕೀಳಬಾರ್ದು, ಏಕಾದಶಿ ಹಬ್ಬದ ಟೈಮಲ್ಲಿ ಕೀಳಬಾರ್ದು. ತುಳಸಿ ಒಣಗದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ತುಳಸಿ ನೀವು ಇದು ಒಣಗೋಯ್ತು ಅಂತ ಹೇಳಿ ನೀವು ಕಿತ್ತು ಬಿಸಾಕಬಾರ್ದು. ಅದನ್ನು ನದಿ ನೀರು ಹರಿಯೋ ಕಡೆ ಅದನ್ನು ವಿಸರ್ಜನೆ ಮಾಡಬೇಕಾಗುತ್ತೆ. ಒಣಗಿದ ತುಳಸಿನ ನೀವು ಹಾಗೆ ಬಿಡಬಾರ್ದು. ಹಸಿ ತುಳಸಿನ ಮತ್ತು ಹೊಸ ತುಳಸಿನ ನೀವು ತಂದು ಆ ಜಾಗದಲ್ಲೇ ಹಾಕಬೇಕಾಗುತ್ತೆ. ತುಳಸಿ ಅಕ್ಕಪಕ್ಕ ನೀವು ನೋಡೋದಾದರೆ ಕ್ಯಾಕ್ಟಸ್ ಗಿಡಗಳು, ಮುಳ್ಳಿನ ಗಿಡಗಳು ಏನಿರುತ್ತೆ ಅದನ್ನು ಹಾಕಬಾರ್ದು. ಒಳ್ಳೆ ಜಾಗದಲ್ಲಿ ಇಡಬೇಕು. ಮತ್ತು ಸ್ಲಿಪ್ಪರ್ಸು, ಡಸ್ಟ್ಬಿನ್ಸು ಎಲ್ಲ ಇಡಬಾರ್ದು. ತುಳಸಿ ಗಿಡದಿಂದ ಅರೌಂಡ್ ತುಳಸಿ ಆಕ್ಸಿಜನ್ನ ನಾವು ತಗೋತಿರ್ತೀವಿ, ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತಿರ್ತೀವಿ. ತುಳಸಿ ಅಕ್ಕಪಕ್ಕ ಆ ಥರ ವೇಸ್ಟ್ ಮೆಟೀರಿಯಲ್ಸ್ನ ಇಡಕ್ಕೆ ಹೋಗಬಾರ್ದು. ತುಳಸಿನ ಮೆಡಿಸಿನಲ್ ಪ್ಲ್ಯಾಂಟ್ ಆಗೂ ಯೂಸ್ ಮಾಡ್ತೀವಿ. ಕಫ ಮತ್ತು ಸ್ನೀಸಿಂಗು, ವೈರಸ್ಸು ಇದೆಲ್ಲ ಬರದೇ ಇರೋ ಥರ ತುಳಸಿ ಕಾಪಾಡುತ್ತೆ. ಡೈಲಿ ತುಳಸಿಗೆ ದೀಪ ಹಚ್ಚಿಡೋದನ್ನು ಮರಿಬೇಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.